ಒಬ್ಬ ಸಂತ ಇದ್ದ ಜಪಾನ್ ದೇಶದಾಗ. ಆತ ಜನ್ ಬೌದ್ಧ ಸಂತ, ಬಹಳ ಶ್ರೇಷ್ಠ ಸಂತ, ಧ್ಯಾನ ಯೋಗಿ ಅಂತ ಅವನಿಗೆ ಹೆಸರು. ಅಂಥ ಒಬ್ಬ ಧ್ಯಾನ ಯೋಗಿ ಮಹಾಪುರುಷ ಒಬ್ಬ ಬಾಳಿದ್ದ ಜಪಾನ್ ದೇಶದಲ್ಲಿ. ಆತನನ್ನು ಭೇಟಿಯಾಗುವುದಕ್ಕೆ ಒಬ್ಬ ಬಂದ. ಬಹಳ ದೂರಿಂದ ನಡೆದು ಬಂದ. ಆತನಿಗೆ ಈ ಮಹಾಪುರುಷನನ್ನು ಭೇಟಿಯಾಗಿ ಏನಾದರೂ ತಿಳ್ಕೋಬೇಕು ತನ್ನ ಬಗ್ಗೆ ಅಂತ ಅವನಿಗಿಚ್ಛೆ. ಆವಾಗ ಅಷ್ಟು ದೂರಿಂದ ಬಂದಿದ್ದ ಈ ಮಹಾಪುರುಷನನ್ನು ಭೇಟಿಯಾದ. ಆವಾಗ ಮಹಾಪುರುಷನಿಗೆ ಹೇಳಿದ, ಗುರುಗಳೇ, ನಾನು ಅಷ್ಟು ದೂರಿಂದ ನಿಮ್ಮನ್ನು ಭೇಟಿಯಾಗೋದಕ್ಕಾಗಿ ಬಂದಿದ್ದು. ನನಗೆ ಒಂದಿಷ್ಟು ತಿಳುವಳಿಕೆ ಬೇಕಾಗ್ಯದ. ಏನು ಯಾವುದು ಇರ್ತದ, ಯಾವುದು ಹೋಗ್ತದ, ಇದನ್ನು ತಿಳ್ಕೋಬೇಕಾಗ್ಯದ. ಹೋಗೋದು ನನಗೆ ಸ್ವಲ್ಪ ಗೊತ್ತಾಗ್ತದೆ, ಹೋಗಲಾರದ್ದೇನಾದರೂ ಇದೆಯೇ, ಇದು ಹೆಂಗದ ಅಂತ ತಿಳ್ಕೋಬೇಕಾಗ್ಯದ ನನಗೆ ಮಹಾಪುರುಷರೇ, ಸ್ವಲ್ಪ ಹೇಳಿ ಅಂದ. ನಾವೇನು ಎಲ್ಲ ಹೋಗೇ ಬಿಡ್ತೇವೋ, ಏನರೇ ಒಂದು ಚೂರ ಏನರೇ ಇರ್ತೇವೋ ಅಂತ. ಆವಾಗ ಮಹಾಪುರುಷ ಆತ ಸುಮ್ಮನೆ ಶಾಂತವಾಗಿ ಕೂತಿದ್ದ. ಇವಾಗ ಸೂರ್ಯನ ಬಿಸಿಲ ಹೋಯಿತು, ಅಲ್ಲಿಂದ ಬೆಳದಿಂಗಳ ಬಂತು, ಸುಂದರವಾದಂಥ ಬೆಳದಿಂಗಳ ಬಿತ್ತು. ಇದು ಆಶ್ರಮ. ಆತ ಗುರು ಏನು ಮಾಡಿದ, ಒಂದು ಕೊಡ ಕೊಟ್ಟ. ತಗೋ ಈ ಕೊಡ, ಈ ಕೊಡದಲ್ಲೇ ನೀರ ತುಂಬಿ ಇದನ್ನು ಹೊತ್ತುಕೊಂಡು ನೀನು ನಿನ್ನ ತಾಣಕ್ಕೆ ಹೋಗು. ನಾಳೆ ಬೆಳಿಗ್ಗೆ ಇದನ್ನು ತೆಗೆದುಕೊಂಡು ಬಾ ಅಂತ ಹೇಳ್ದ. ಈಗ ಹೊರಟ ಆ ಕೊಡ ತಗೊಂಡು ಬಾಗಿಲುವರೆಗೆ ಬಂದ ಗುರು. ಬಾಗಿಲು ಹೊರಗೆ ಬಂದು ಕೂಡಲೇ ಅದೇನು ಬೆಳದಿಂಗಳ ಇತ್ತೋ, ಚಂದ್ರ ಮೇಲೆ ಇದ್ದ, ಅದು ಮೂಡಿತ್ತು ಎದರಾಗ ಕೊಡದಾಗ ನೀರಾಗ ಚಂದ್ರ. ಒಂದು ನಿಮಿಷ ತಡಿ ಅಂದ ಗುರು. ಆತ ನಿಂತ, ನೋಡು ಕೊಡ ಅದ, ನೀರದ, ಒಳಗೊಂದು ಚಂದ್ರದ, ನೋಡು ಅಂದ. ಹೌದು ಅಂದ. ನಾಳೆ ಇವು ಮೂರು ತರಬೇಕು ನೋಡು ಅಂದ. ನಾನು ಕೊಟ್ಟಿದ್ದ ಮೂರು, ನೀನು ಮೂರು ತರಬೇಕು ಅಂದ್ರೆ ನಿನಗೆ ಜ್ಞಾನ ಹೇಳ್ತೀನಿ ಅಂದ. ಅವನದೊಂದು ಮಸ್ತ್ ಹ್ಯಾಂಗಿತ್ತು. ಹಿಂಗೆ ಆಯಿತು, ಪ್ರಯತ್ನ ಮಾಡ್ತೇನೆ ಅಂತ ಹೊರಟ. ಮುಂದೆ ಒಂದು ಕ್ಷಣ ಹಿಂಗೆ ಹೋಗ್ತಾ ಇದ್ದ, ಎಡುದ, ಬಿದ್ದ, ಕೊಡ ಬಿತ್ತು, ನೀರು ಚೆಲ್ತು. ಎದ್ದ. ಗುರು ಹೇಳ್ದ, ಏನಾಯಿತು ಅಂದ. ಗುರುಗಳೇ, ಕೊಡ ಒಡಿತು ಅಂದ. ಒಳಗಿನ ನೀರೇನಾಯಿತು ಅಂದ. ಹರಿದು ಹೋಯ್ತು ಅಂದ. ಮತ್ತು ನಾ ಹೇಳಿದ್ನೆಲ್ಲ ತಗೊಂಡು ಬಾ ಅಂತ ಅದೆಲ್ಲಿ ಹೋಯ್ತು ಅಂದ. ಆವಾಗ ಅವನಿಗೆ ಜ್ಞಾನ ಆಯ್ತು. ಅದು ಎಲ್ಲಿ ಹೋಗಿಲ್ಲ, ಒಡೆದಿಲ್ಲ, ಹರಿದಿಲ್ಲ, ಮತ್ತು ಈಗ ಕಾಣಿಸೋದಿಲ್ಲ. ಎಲ್ಲದ, ಅಲ್ಲದ. ಎಲ್ಲೇ ಅಲ್ಲದ. ಇಲ್ಲಿಲ್ಲದು ಅಲ್ಲದ. ಇದು ಒಡೆದು ಹೋದ ಬಳಿಕ, ನೀರು ಹರಿದು ಹೋದ ಬಳಿಕ ಅದು ಇರೋದೆಲ್ಲೇ, ಎಲ್ಲಿರಬೇಕಲ್ಲದ. ಅದು ಒಡೆದಿಲ್ಲ, ಹರಿದಿಲ್ಲ. ಆವಾಗ ಗುರು ಹೇಳ್ದ, ಅದೇ ನೀ ನೋಡು ಅಂತ. ಯಾವುದು ಒಡೆಯೋದಿಲ್ಲ, ಯಾವುದು ಹರಿಯೋದಿಲ್ಲ, ಅದು ನೀನು. ಯಾವುದು ಒಡಿತದ, ಹರಿತದ, ಅದು ನೀನಲ್ಲ. ದೇಹ ಒಡೆದು ಹೋಗ್ತದೆ, ಆಯುಷ್ಯ ಹರಿದು ಹೋಗ್ತದೆ,
ಯಾವುದೂ ನೀನಲ್ಲ. ಏನು ಉಳಿತದ ಅದು ಬಟ್ಟ ಬಯಲೊಳಗೆ, ಅದೇ ಜ್ಞಾನ ಸೂರ್ಯ, ಜ್ಞಾನ ಆತ್ಮ, ಅದು ಪರವಸ್ತು. ಅಂಥ ದಿವ್ಯ ಬೆಳಕ, ಆ ಬೆಳಕು ನೀನು.